ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳು, ಇವತ್ತಿನ ದಿನ ಏನು ಮಾಡೋಣಪ್ಪ ಅಂತಂದ್ರೆ 2023ರ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಗಣಿತದ ಪ್ರಶ್ನೆ ಪತ್ರಿಕೆಗಳನ್ನು ನಾವೇನು ಮಾಡೋಣಪ್ಪ ಅಂತಂದ್ರೆ ಇವತ್ತು ವಿಶ್ಲೇಷಣೆಯನ್ನ ಮಾಡೋಣ. ಹಾಗಾದ್ರೆ ಮೊದಲನೆಯ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಒಂದು ಪುಸ್ತಕದ ಬೆಲೆ ರೂಪಾಯಿ 63.50 ಆದರೆ 19 ಪುಸ್ತಕಗಳ ಬೆಲೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ಹಾಗಾದ್ರೆ ನೋಡ್ರಿ, ಇಲ್ಲಿ ನಮಗ ಒಂದು ಪುಸ್ತಕದ ಬೆಲೆಯನ್ನ ಕೊಟ್ಟು 19 ಪುಸ್ತಕದ ಬೆಲೆಯನ್ನ ಕೇಳ್ಯಾರ ಅಂತಂದ್ರೆ ನಾವೇನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಅದ 19 ಪುಸ್ತಕಗಳ ಬೆಲೆಯನ್ನ ಕೊಟ್ಟು ಒಂದು ಪುಸ್ತಕದ ಬೆಲೆಯನ್ನ ಕೇಳಿದ್ರು ಅಂತಂದ್ರೆ ನಾವೇನ್ ಮಾಡ್ತಿದ್ವಿ, ಭಾಗಾಕಾರವನ್ನ ಮಾಡ್ತಿದ್ವಿ. ಹಾಗಾದ್ರೆ ನಮಗ್ ಕೇಳಿರ್ತಕ್ಕಂಥ ಕ್ವಶನ್ಗೆ ನಾವೇನ್ ಮಾಡ್ಬೇಕು, ಇಂಟು ಮಾಡ್ಬೇಕು. ಹಾಗಾದ್ರೆ ನೋಡ್ರಿ, ಇಲ್ಲಿ ಇಂಟು ಮಾಡೋಣ. ಎಷ್ಟು? 63.50 ಇಂಟು 19. 9 ನಿಮಗೇನು ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ 19ರ ಮಗ್ಗಿ ಬರಲಿಲ್ಲ ಅಂತಂದ್ರೆ ಡೈರೆಕ್ಟಾಗಿ ಏನು ಮಾಡಿರಿ, 9ರಲ್ಲೇ ಮಾಡಿರಿ. ನೆಕ್ಸ್ಟ್ 1ರಲ್ಲೇ ಮಾಡಿರಿ. 19 ಮಗ್ಗಿ ಬರ್ತಿತ್ತು ಅಂತಂದ್ರೆ ಏನು ಮಾಡಿರಿ, ನೀವು ಡೈರೆಕ್ಟಾಗಿ ಮಾಡ್ಬೋದು. ನಾನು ಇಲ್ಲಿ ನಿಮ್ಗೆ ತಿಳಿಯೋಗೋಸ್ಕರ ಏನು ಮಾಡ್ತೀನಿ ಅಂತಂದ್ರೆ ಒಂದೊಂದಾಗಿ ಮಾಡಿ ತೋರಿಸ್ತೀನಿ ನೋಡ್ರಿ. 9 0 0, 9 5 45, 9 3 27 + 4 31, 9 6 54, 54 + 3 57 ಆಗ್ತದ. ನೆಕ್ಸ್ಟ್ ಒಂದು ಪ್ಲೇಸನ್ನು ಬಿಡ್ತೀನಿ, ಯಾಕಂದ್ರೆ ನೆಕ್ಸ್ಟ್ ಸಂಖ್ಯೆಯನ್ನು ತಗೊಂಡು ನಾನು ಇಂಟು ಮಾಡಬೇಕು. ಹಾಗಾಗಿ ನೋಡ್ರಿ, 1 0 0, 1 5 5, 1 3 3, 1 6 6. ಹಾಗಾದ್ರೆ ಇದನ್ನ ಏನು ಮಾಡ್ಕೋಣ, ನಾವು ಪ್ಲಸ್ ಮಾಡ್ಕೋಣ. ಸೊ ಆನ್ಸರ್ ಏನು ಬರ್ತೈತೆ ನೋಡ್ರಿ, 0 5 6 7 3 10, 6 12. ಇಲ್ಲಿ 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಅದ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದ್ರೆ 2 ಸಂಖ್ಯೆಯನ್ನು ಬಿಟ್ಟು ಪಾಯಿಂಟ್ ಕೊಡ್ತೀನಿ. ಎಷ್ಟು ಬಂತು ನಮ್ಮ ಆನ್ಸರ್? 1206.50 ಅಂತ ಹೇಳದ. ಹಾಗಾಗಿ ನಮಗೆ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ ಸಿ, ರೂಪಾಯಿ 1206.50 ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 2631.74 ಪ್ಲಸ್ 21,245.35 ಏನು ಮಾಡ್ರಿ ಅಂತಂದ್ರೆ ಸಮ ಚಿಹ್ನೆಯನ್ನ ಕೊಟ್ಟಾರ, ಪ್ಲಸ್ ಮಾಡ್ರಿ ಅಂತ ಹೇಳ್ಯಾರ. ಹಾಗಾಗಿ ನಾವೇನು ಮಾಡೋಣ ಅಂತಂತಂದ್ರೆ ಇಲ್ಲಿ ದಶಮಾಂಶ ಸಂಕಲನವನ್ನು ಕೊಟ್ಟಾರ. ದಶಮಾಂಶ ಸಂಕಲನ ಕೊಟ್ಟಾಗ ನಾವು ಏನು ಮಾಡಬೇಕು ಅಂತಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ ನಾವು ಪಾಯಿಂಟನ್ನು ಎಲ್ಲಿ ಇಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಪಾಯಿಂಟ್ ಕೆಳಗಡೆನ ಏನು ಮಾಡಬೇಕು, ಪಾಯಿಂಟನ್ನು ಇಡಬೇಕು. ಹಾಗಾದ್ರೆ ನೋಡ್ರಿ, ನಾನು ಇಡ್ತೀನಿ 2631.74 ಅಂತ ಹೇಳದ. ಹಾಗಾಗಿ ಇಲ್ಲಿ ನೋಡ್ರಿ, ಏನಂತಂದ್ರೆ ಪಾಯಿಂಟ್ ಕೆಳಗಡೆ ಒಂದು ಪಾಯಿಂಟ್ ಇಟ್ಕೊಳ್ತೀನಿ. ಈ ಸಂಖ್ಯೆಗಳನ್ನ ಇಲ್ಲಿ ಬರ್ಕೋತೀನಿ ನೋಡ್ರಿ. 5 4 2 1 2, ಈ ಕಡೆ ಎಷ್ಟೈತ್ರಿ 3 5 ಅಂತ ಹೇಳದ. ಹಾಗಾಗಿ ಇಲ್ಲಿ ನೋಡ್ರಿ ಏನಾಗ್ತೈತಿ ನೋಡ್ರಿ, ಇವಾಗ ನಾವು ಏನು ಮಾಡ್ಬೇಕು, ಇದನ್ನ ಪ್ಲಸ್ ಮಾಡಬೇಕು. 4 5 ಎಷ್ಟ್ರಿ 9, 7 3 10. ಪಾಯಿಂಟ್ ಕೆಳಗಡೆ ನಾವೇನು ಮಾಡಬೇಕು, ಪಾಯಿಂಟನ್ನು ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 5 1 6, ಇದೊಂದು 7, 4 3 7. ಇಷ್ಟರಲ್ಲೇ ನಿಮಗೆ ಆನ್ಸರ್ ಗೊತ್ತಾಗಿರಬೇಕು. ಯಾಕಂತಂದ್ರೆ ಇಲ್ಲಿ ಆಪ್ಷನ್ ಒಳಗೆ ಇರೋದಂತಂದ್ರೆ 10, ಲಾಸ್ಟಿಗೆ 10 ಬಂದ್ಬಿಟ್ಟು ಎಲ್ಲದ್ರೊಳಗೆ ಅದಾವ. ಹಾಗಾಗಿ ಇಲ್ಲಿ ಲಾಸ್ಟ್ ನೋಡ್ರಿ 7 7 ಅಂತಂದ್ರೆ ಒಂದು ಆಪ್ಷನ್ ಒಳಗೆ ಬಂದದ. ನಮ್ಗೆ ಆಪ್ಷನ್ ಯಾವ್ದಾಗ್ತದಂದ್ರೆ ಇದ ಆಗ್ತದ. ಇನ್ನೂ ಇಲ್ಲಾಂದ್ರೆ ಮಾಡಿ ನಾನು ತೋರಿಸ್ತೀನಿ ನೋಡ್ರಿ. 6 2 8, 1 2 3, ಆಮೇಲೆ 2 23,877.10 ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, 6 ಕಿಲೋಗ್ರಾಮ್ ಅನ್ನ 6 ಕಿಲೋಗ್ರಾಮ್ 300 ಗ್ರಾಮ್ ಅನ್ನ ಏನು ಮಾಡ್ರಿ ಅಂತಂದಾರಂದ್ರೆ ಟೋಟಲ್ ಆಗಿ ಗ್ರಾಮ್ಗಳ ಒಳಗೆ ಬರಿ ಅಂತಂದಾರು. ಹಾಗಾಗಿ ಇಲ್ಲಿ ನೋಡ್ರಿ, 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಇರ್ತಾವ್ರಿ, 1 ಕಿಲೋಗ್ರಾಮ್ಗೆ ಎಷ್ಟು ಗ್ರಾಮ್ಗಳು ಇರ್ತಾವ ಅಂತಂದ್ರೆ 1000 ಗ್ರಾಮ್ ಇರ್ತಾವ. ಹಾಗಾದ್ರೆ ನಮ್ಗೆ 6 ಕಿಲೋಕ್ಕೆ ಎಷ್ಟಾಗ್ತಾವ್ರಿ, 6 kgಗೆ ಎಷ್ಟಾಗ್ತಾವ್ರಿ, 6000 ಗ್ರಾಮ್ಸ್ ಆಗ್ತಾವ. ಮ್ಯಾಲ 300 ಗ್ರಾಮ್ ಕೊಟ್ಟಾರ. ಅವ್ರ ಏನು ಮಾಡ್ತೀವ್ರಿ ನಾವೀಗ 6300 ಗ್ರಾಮ್ಸ್ ಅಂತ ಹೇಳಿ ನಮ್ಮ ಆನ್ಸರ್ ಬರ್ತದ. ಹಾಗಾದ್ರೆ ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನದಾಗಿ ನೋಡ್ರಿ, ಪ್ರಶ್ನೆ ಸಂಖ್ಯೆ 4. ಈ ಚಿತ್ರದಲ್ಲಿರುವ ತ್ರಿಜ್ಯ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳ್ಯಾರ. ಈ ಚಿತ್ರದೊಳಗ ತ್ರಿಜ್ಯ ಯಾವ್ದೈತಿ ಅಂತೇಳಿ ನೋಡೋಣ.
ಒಂದು ವೃತ್ತವನ್ನ ಕೊಟ್ಟಾರ. ವೃತ್ತವನ್ನ ಕೊಟ್ಟು ಆರ್ ಎಸ್ ಅನ್ನೋದು ಏನಂತಂದ್ರೆ ಈ ವೃತ್ತದೊಳಗ ನಾನು ಹಿಂದಿನ ವಿಡಿಯೋದೊಳಗ ಕೂಡ ಇಂಥ ಒಂದು ಪ್ರಶ್ನೆಯನ್ನ ಬಿಡಿಸಿದ್ನಿ. ಇಲ್ಲಿ ನೋಡ್ರಿ ಆರ್ ಎಸ್ ಅನ್ನೋದು ಏನಂತಂದ್ರೆ ಒಂದು ವೃತ್ತದ ವ್ಯಾಸ ಅಂತ ಹೇಳಿ ಕರಿತೀವಿ. ಪಿ ಕ್ಯೂ ಅನ್ನೋದು ಏನಂತಂದ್ರೆ ಇದ್ರೊಳಗಿಂದ ಈ ವೃತ್ತದಲ್ಲಿ ಪಿ ಕ್ಯೂ ಅಂತಂದ್ರೆ ಏನ್ರಿ ಈ ವೃತ್ತದ ಜ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮಗೆ ತ್ರಿಜ್ಯ ಬರಬೇಕಾದ್ರೆ ಕೇಂದ್ರ ಬಿಂದುವಿನಿಂದ ವೃತ್ತದ ಬಿಂದುವಿಗೆ ಹೋಗಿರ್ಬೇಕು. ಅಂತಹದ್ದನ್ನ ಏನು ಕರಿತೀವಿ ಅಂತಂದ್ರೆ ನಮ್ಗ ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಮ್ಗೆ ಆಪ್ಷನ್ ಒಳಗೆ ಏನು ಕೊಟ್ಟಾರ ನೋಡ್ರಿ, ಆರ್ ಎಸ್ ಅಂತ ಹೇಳಿ ಕೊಟ್ಟಾರ. ಆರ್ ಮತ್ತು ಎಸ್ ಅಂತಂದ್ರೆ ಇದೇನಾಗ್ತತ್ರಿ ವೃತ್ತದ ವ್ಯಾಸ ಆಗ್ತತಿ, ಇದಾಗಂಗಿಲ್ಲ. ಆಮೇಲೆ ಓ ಆರ್ ಅಂತ ಹೇಳಿ ಆಗ್ತತಿ. ಓ ಆರ್ ಅನ್ನೋದು ಇಲ್ಲಿ ಐತಿ, ವೃತ್ತದ ತ್ರಿಜ್ಯ ಆಗ್ತತಿ, ರೈಟ್ ಆನ್ಸರ್ ಐತಿ. ಹಾಗಾದ್ರೆ ಮುಂದಿನ ನೋಡ್ರಿ ಓ ಪಿ ಅಂತ ಐತಿ. ಓ ಪಿ ಅಂತೂ ಏನೂ ಆಗಂಗಿಲ್ಲ. ನೆಕ್ಸ್ಟ್ ಏನಂತಂದ್ರೆ ಪಿ ಕ್ಯೂ ಐತಿ. ಪಿ ಕ್ಯೂ ಏನಾಗ್ತತಿ ಅಂತಂದ್ರೆ ವೃತ್ತದ ಜ ಆಗ್ತತಿ. ಹಾಗಾಗಿ ಏನಂತಂದ್ರೆ ನಮಗೆ ಸರಿಯಾದ ಉತ್ತರ ಓ ಆರ್ ಅನ್ನೋದು ಈ ವೃತ್ತದ ತ್ರಿಜ್ಯ. ಮುಂದಿನದಾಗಿ ನೋಡ್ರಿ, ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ನೆಕ್ಸ್ಟ್ ನೋಡ್ರಿ 3262ಕ್ಕೆ ಎಷ್ಟು ಸೇರಿಸಿದಾಗ 8421 ಆಗುತ್ತದೆ ಅಂತ ಹೇಳಿ ಕೇಳಾರ. ಇಂತಹ ಪ್ರಶ್ನೆಗಳನ್ನ ಕೇಳಿದಾಗ ಬಹಳಷ್ಟು ಈಸಿ ಇರ್ತಾವ. ಹಾಗಾಗಿ ನೋಡ್ರಿ ಇಲ್ಲಿ 8421 ಕೊಟ್ಟಾರ. ಅದರೊಳಗೆ 3262 ನಾವು ಮೈನಸ್ ಮಾಡಿದಾಗ ನಾವು ಇನ್ನ ಇದಕ್ಕೆ ಎಷ್ಟು ಸೇರಿಸ್ಬೇಕು ಅಂತೇಳಿ ನಮಗೆ ಆನ್ಸರ್ ಬರ್ತೈತಿ. ನೋಡ್ರಿ ಏನು ಮಾಡ್ಬೇಕ್ರಿ, ಇಲ್ಲಿ ಮೈನಸ್ ಮಾಡಬೇಕು. ಇಲ್ಲಿ 11ರೊಳಗೆ 2 ಕಳೆದ್ರೆ ಎಷ್ಟು ಉಳಿತೈತ್ರಿ, 9 ಉಳಿತದ. ನೆಕ್ಸ್ಟ್ 2ರೊಳಗೆ 7 ಕಳೆಯಕ್ಕೆ ಬರಂಗಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದ್ರೆ 12ರೊಳಗೆ 7 ಕಳೆದ್ರೆ ಎಷ್ಟು ಉಳಿತೈತಿ ಅಂತಂದ್ರೆ 5 ಉಳಿತದ. ನೆಕ್ಸ್ಟ್ ಏನಂತಂದ್ರೆ 4ರೊಳಗೆ 3 ಕಳೆದ್ರೆ 1 ಉಳಿತದ. 8ರೊಳಗೆ 3 ಕಳೆದ್ರೆ 5 ಉಳಿತದ. ನಮ್ಮ ಆನ್ಸರ್ ಯಾವ್ದ್ರಿ, ಇಲ್ಲಿ 5159 ಅಂತ ಹೇಳಾಗ್ತದ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ತ್ರಿಭುಜದ ಹೆಸರನ್ನು ತಿಳಿಸಿ ಅಂತ ಹೇಳಿ ಕೇಳಾರ. ಆಲ್ರೆಡಿ ನಮಗೇನಾಗಿತ್ತು ಅಂತಂದ್ರೆ ಹೋದ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇಂಥ ಒಂದು ಕ್ವಶನ್ ಬಂದಿತ್ತು. ಇಲ್ಲಿ ನೋಡ್ರಿ ಈ ತ್ರಿಭುಜದೊಳಗ ಎಲ್ಲಾ ಬಾಹುಗಳು ಸಮ ಅದಾವ, ಹೌದಾ? ಈ ತ್ರಿಭುಜದೊಳಗ ಎಲ್ಲಾ ಬಾಹುಗಳು ಸಮ ಅದಾವು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಎಲ್ಲಾ ಬಾಹುಗಳು ಸಮ ಇರುವಂತಹ ತ್ರಿಭುಜವನ್ನ ನಾವೇನಂತ ಕರಿತೀವಿ, ಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಇನ್ನು ಅಸಮಬಾಹು ತ್ರಿಭುಜ ಅಂತಂದ್ರೆ ಹೆಂಗಿರ್ತೈತಿ ಅಂತಂದ್ರ ಇದರಲ್ಲಿ 3 ಬಾಹುಗಳು ಸಮ ಇರಂಗಿಲ್ಲ. ಎ ಬಿ ಸಿ, ಎ ಸಿ ಒಂದು ಅಳತೆಯನ್ನು ಹೊಂದಿರ್ತದ, ಆಮೇಲೆ ಬಿ ಸಿ ಅನ್ನು ಒಂದು ಅಳತೆಯನ್ನು ಹೊಂದಿರ್ತದ, ಆಮೇಲೆ ಎ ಬಿ ಅನ್ನೋದು ಒಂದು ಅಳತೆಯನ್ನು ಹೊಂದಿರ್ತದ. 3 ಬಾಹುಗಳು ಏನಾಗಿರ್ತಾವ ಅಂತಂದ್ರೆ ಬೇರೆ ಬೇರೆ ಅಳತೆಯನ್ನ ಹೊಂದಿತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು, ಅಸಮಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಏನಂತಂದ್ರ ಸಮದ್ವಿಬಾಹು ತ್ರಿಭುಜ ಅಂತಂದ್ರ ತ್ರಿಭುಜದ 2 ಬಾಹುಗಳು ಸಮ ಇರ್ಬೇಕು. ಇವೆರಡು ಬಾಹುಗಳು ಸಮ ಇರಬೇಕು. ಒಂದು ತ್ರಿಭುಜದ ಒಂದು ಬಾಹು ಏನಾಗಿರ್ಬೇಕು, ಬ್ಯಾರೆ ಆಗಿರ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರ ಸಮದ್ವಿಬಾಹು ತ್ರಿಭುಜ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲಂಬಕೋಣ ತ್ರಿಭುಜ ಅಂತಂದ್ರ ಯಾವುದೇ ಒಂದು ತ್ರಿಭುಜ ಏನ್ ಮಾಡ್ತಿರ್ಬೇಕು ಅಂತಂದ್ರ ಒಂದು ಲಂಬಕೋನವನ್ನ ಉಂಟು ಮಾಡ್ತಿರ್ಬೇಕು. ಲಂಬಕೋನದ ಅಳತೆ 90 ಡಿಗ್ರಿ ಆಗಿರ್ತದ. ಒಂದು ತ್ರಿಭುಜದಲ್ಲಿ ಲಂಬಕೋನ ಉಂಟಾಗ್ತಿತ್ತು ಅಂತಂದ್ರ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರ ಲಂಬಕೋಣ ತ್ರಿಭುಜ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 3761.08 ಅದಂತದ. ಇದನ್ನ ಮೈನಸ್ ಮಾಡ್ಬೇಕ್ರಿ. ಇದ್ರೊಳಗ 2437.24 ಅಂತ ಹೇಳದ. ನೋಡ್ರಿ ಹಾಗಾದ್ರೆ ಮೈನಸ್ ಮಾಡೋಣ. ಬಹಳ ಈಸಿ ಪ್ರಶ್ನೆಗಳನ್ನ ಕೇಳಿರ್ತಾರ, ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದು 2023ರ ಪ್ರಶ್ನೆ ಪತ್ರಿಕೆ ಆಗ್ಯದ. ನೋಡ್ರಿ 3761.08. ನೆಕ್ಸ್ಟ್ 2437.24 ಅಂತ ಹೇಳದ. ಏನ್ ಮಾಡ್ಬೇಕ್ರಿ, ಮೈನಸ್ ಮಾಡ್ಬೇಕು ಅಂತ ಹೇಳ್ಯಾರ. ಹಾಗಾದ್ರೆ ನೋಡ್ರಿ 8ರೊಳಗೆ 4 ಮೈನಸ್ ಮಾಡ್ರ 4 ಉಳಿತು. ನಮಗಿಲ್ಲಿ 0 ಒಳಗೆ 2 ಮೈನಸ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾನ ಅಂತಂದ್ರೆ ನಾನು ಪಕ್ಕದ ಮನೆಯನ್ನ 10 ಇಸ್ಕೋತೀನಿ. ಇಲ್ಲಿ ನೋಡ್ರಿ 10ರೊಳಗೆ 2 ಮೈನಸ್ ಮಾಡ್ರೆ 8 ಉಳಿತು. ಪಾಯಿಂಟ್ ಅದ, ಪಾಯಿಂಟ್ ಇಡ್ತೀನಿ. ಹಾಗಾಗಿ 1ರೊಳಗೆ ನಮಗೇನು ಮಾಡಕ್ ಬರಂಗಿಲ್ಲ, 8ನ್ನ ಕಳೆಯಕ್ಕೆ ಬರಂಗಿಲ್ಲ. ಹಾಗಾಗಿ ಈ ಕಡೆ ಪಕ್ಕದ ಮನೆಯಿಂದ ನಾನೇನು ಮಾಡ್ತೀನಿ, 10 ಸಾಲ ಇಸ್ಕೋತೀನಿ. ಹಾಗಾಗಿ ಇಲ್ಲಿ ಏನಾಗ್ತೈತಿ ನೋಡ್ರಿ, 11ರೊಳಗೆ 8ನ್ನ ಕಳೆದ್ರೆ ಎಷ್ಟು ಉಳಿತೈತಿ, 3 ಉಳಿತದ. ನೆಕ್ಸ್ಟ್
6 4 ಕಳೆದ್ರೆ 2 ಉಳಿತದ, 7 4 ಕಳೆದ್ರೆ 3 ಉಳಿತದ. ನೆಕ್ಸ್ಟ್ ಏನು ಅಂತ 3 2 ಕಳೆದ್ರೆ ಎಷ್ಟು ಉಳಿತೈತ್ರಿ? 1 ಉಳಿತದ. ಹಾಗಾಗಿ ನಮ್ಮ ಉತ್ತರ ಏನಾಗ್ತದ ಅಂತಂದ್ರೆ 1326.84. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಆಯತಾಕಾರದ ಆಟದ ಮೈದಾನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಅಂತ ಹೇಳಿ ಕೊಟ್ಟಾರ. ಕ್ರಮವಾಗಿ ಅಂತಂದ್ರೆ ಉದ್ದ ಫಸ್ಟ್ ಇತ್ತು ಅಂತಂದ್ರೆ ಇಲ್ಲಿ ಉದ್ದ ಮೀಟರ್ ಫಸ್ಟ್ ಇರ್ತೈತಿ, ಆಮೇಲೆ ಅಗಲ ಐತಿ, ಆಮೇಲೆ ಇಲ್ಲಿ ಏನ್ ಕೊಟ್ಟಿರ್ತಾರ ಅಂತಂದ್ರೆ ಅಗಲವನ್ನ ಕೊಟ್ಟಿರ್ತಾರ. ಹಾಗಾಗಿ ಇದೇನ್ರಿ 180 ಮೀಟರ್ ಅನ್ನೋದು ಉದ್ದ, 110 ಮೀಟರ್ ಅನ್ನೋದು ಅಗಲ. ಹಾಗಾದ್ರ ಇಲ್ಲಿ ಏನ್ ಕೊಟ್ಟಾರ ಅಂತಂದ್ರ ಈ ಆಯತದ ಸುತ್ತಳತೆಯನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ. ಇಲ್ಲಿ ನೋಡ್ರಿ, ಒಂದು ಆಯತಾಕಾರದ ಆಟದ ಮೈದಾನ ಐತಿ, ಅದ್ರದ ಒಂದು ಎಷ್ಟೈತಿ ಅಂತಂದ್ರ ಉದ್ದ 180 ಮೀಟರ್ ಐತಿ, ನೆಕ್ಸ್ಟ್ ಅಗಲ 110 ಮೀಟರ್ ಐತಿ. ಹಾಗಾದ್ರೆ ನಮಗೇನು ಗೊತ್ತಿರಬೇಕು? ಸುತ್ತಳತೆ ಫಾರ್ಮುಲಾ ಗೊತ್ತಿರಬೇಕು. ಆಯತದ ಸುತ್ತಳತೆ ಶಾರ್ಟ್ಕಟ್ ಒಳಗೆ ಬರ್ದಿದ್ದೀನಿ. ಆಯತದ ಸುತ್ತಳತೆ ಈಕ್ವಲ್ ಟು 2L + 2B ಅಂತ ಹೇಳ್ತೀವಿ, ಅಥವಾ 2 ಇಂಟು ಉದ್ದ 2 ಇಂಟು ಅಗಲ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡ್ರಿ, 2L ಎಷ್ಟೈತ್ರಿ? 180 ಅದ. ನೆಕ್ಸ್ಟ್ ಪ್ಲಸ್ 2 ಇಲ್ಲೈತಿ, ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅಗಲ ಎಷ್ಟೈತ್ರಿ? 110 ಮೀಟರ್ ಐತಿ. ಹಾಗಾದ್ರೆ ನಾವು ಇದನ್ನ ಸಂಕ್ಷಿಪ್ತವಾಗಿ ಮಾಡ್ಕೊಳ್ಳೋಣ. 182 ಎಷ್ಟ್ರಿ? 360 ಪ್ಲಸ್ 360 ಪ್ಲಸ್ 110 ಎರಡ್ಲೆ ಎಷ್ಟಂತಂದ್ರೆ 220 ಆಗ್ತದ. ಇದನ್ನ 2 ಪ್ಲಸ್ ಮಾಡಿದಾಗ ನಮ್ಗೆ ಆನ್ಸರ್ ನೋಡೋಣ 0 0 2 6 8 ಆಮೇಲೆ 2 3 5 580 ಮೀಟರ್ ಅನ್ನೋದೇನಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೆಕ್ಸ್ಟ್, ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ. ಚೌಕಾಕಾರದ ಒಂದು ಕೊಠಡಿಯ ಒಂದು ಬದಿಯ ಉದ್ದ ಏನು ಕೊಟ್ಟಾರ ಅಂತಂದ್ರೆ 12 ಮೀಟರ್ ಕೊಟ್ಟಾರ. ಅದರ ವಿಸ್ತೀರ್ಣವನ್ನ ಕೇಳ್ಯಾರ. ಏನೈತ್ರಿ? ಒಂದು ಚೌಕಾಕಾರದ ಏನೈತಿ? ಕೊಠಡಿ ಐತಿ. ಕೊಠಡಿ ಅಂತಂದ್ರೆ ಕೋಣೆ. ಇದರ ಒಂದು ಬದಿಯ ಉದ್ದ ಎಷ್ಟು ಕೊಟ್ಟಾರ ಅಂತಂದ್ರೆ 12 ಮೀಟರ್ ಕೊಟ್ಟಾರ. ಹಾಗಾಗಿ ಒಂದು ಚೌಕಾಕಾರದ ಯಾವುದೇ ಒಂದು ವಸ್ತು ಇತ್ತಂದ್ರೆ ಏನಿರ್ತೈತ್ರಿ? ಎಲ್ಲ ಬಾಹುಗಳು ಇದ್ರದ್ದು 12 ಮೀಟರ್ ಇರ್ತೈತಿ. ಆಮೇಲೆ ಇದು ಕೂಡ ಏನಿರ್ತೈತಿ ಅಂತಂದ್ರೆ 12 ಮೀಟರ್ ಇರ್ತೈತಿ. ಇದು ಕೂಡ ಏನಿರ್ತೈತಿ ಅಂತಂದ್ರೆ 12 ಮೀಟರ್ ಇರ್ತೈತಿ. ನಮಗೆ ವಿಸ್ತೀರ್ಣ ಕೇಳ್ಯಾರ ಅಂತಂದ್ರೆ ಚೌಕದ ವಿಸ್ತೀರ್ಣ ಈಕ್ವಲ್ ಟು ಏನೈತಿ ಅಂತಂದ್ರೆ ಬಾಹು ಇಂಟು ಬಾಹು ಅಂತೇಳಿ ಬರ್ತದ. ಹಾಗಾದ್ರೆ ನೋಡ್ರಿ, ಒಂದು ಬಾಹು ಎಷ್ಟೈತಿ? 12 ಮೀಟರ್ ಐತಿ. ಆಮೇಲೆ ಇನ್ನೊಂದು ಬಾಹು ಎಷ್ಟೈತಿ ಅಂದ್ರೆ 12 ಮೀಟರ್ನ ಕರಿತೀವಿ. ಅಗಲ ಇಂಟು ಉದ್ದ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರೆ ಇಲ್ಲಿ 12 ಇಂಟು 12 ಮಾಡ್ಕೊತ್ಕೊಂಡ್ರು ಅವಶ್ಯಕತೆ ಇಲ್ಲ. ನಮಗೆ 12 ಸ್ಕ್ವೇರ್ ಬರ್ತಿತ್ತು ಅಂತಂದ್ರೆ 144 ಚದರ್ ಮೀಟರ್ ಅಂತೇಳಿ ಬರ್ತೈತಿ. ವಿಸ್ತೀರ್ಣ ಅಂತೇಳಿ ಕೇಳ್ಯಾರ. ವಿಸ್ತೀರ್ಣವನ್ನ ಅಳೆಯುವ ಮಾನ ಯಾವ್ದಂತಂದ್ರ ಚದರ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರ 144 ಚದರ್ ಮೀಟರ್ ಅಂತೇಳಿ ಬರ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಒಂದು ಶರ್ಟ್ ಹೊಲಿಯಲು 2 ಮೀಟರ್ 80 ಸೆಂಟಿಮೀಟರ್ ಬಟ್ಟೆ ಬೇಕು. ಅದೇ ಅಳತೆಯ 12 ಶರ್ಟ್ಗಳನ್ನು ಹೊಲಿಯಲು ಬೇಕಾಗುವ ಒಟ್ಟು ಬಟ್ಟೆ ಎಷ್ಟು ಅಂತೇಳಿ ಕೇಳ್ಯಾರ. ಹಾಗಾದ್ರೆ ಇಲ್ಲಿ ಏನು ಕೊಟ್ಟಾರಂದ್ರೆ ಒಂದು ಶರ್ಟ್ ಹೊಲಿಯಾಕ ಎಷ್ಟು ಬಟ್ಟೆ ಬೇಕು ಅಂತೇಳಿ ಹೇಳ್ಯಾರ ಅವರು. ನೆಕ್ಸ್ಟ್ ಅಂಥವು 12 ಶರ್ಟ್ಗಳಾಗ್ಬೇಕು ನಮಗೆ. ಹಾಗಾಗಿ ಎಷ್ಟು ಬಟ್ಟೆ ಬೇಕು ಅಂತೇಳಿ ಕೇಳ್ಯಾರ. ಒಂದು ಬಟ್ಟೆದು ಕೊಟ್ಟು ಭಾಳಷ್ಟ್ರದ್ದು ಕೇಳ್ಯಾರ ಅಂತಂದ್ರೆ ನಾವೇನು ಮಾಡಬೇಕು? ಇಂಟು ಮಾಡ್ಕೋಬೇಕು. 2 ಮೀಟರ್ 80 ಸೆಂಟಿಮೀಟರ್ ಅಂತೇಳಿ ಕೊಟ್ಟಾರ. ಹಾಗಾಗಿ ಇದನ್ನೇನು ಮಾಡಬೇಕು? 12ರಲ್ಲಿ ಇಂಟು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, 12 0 0, 12 8 96, ನೆಕ್ಸ್ಟ್ 12 2 24 ಪ್ಲಸ್ 9 33 ಆಗ್ತದ. ಇಲ್ಲಿ 2 ಬಿಟ್ಟು ಪಾಯಿಂಟ್ ಕೊಡ್ಬೇಕು ನಾವು. ಯಾಕಂತಂದ್ರೆ ಮೀಟರ್ ಬೇರೆ ಬರಿಬೇಕು, ಸೆಂಟಿಮೀಟರ್ ಬೇರೆ ಬರಿಬೇಕು. ಇಲ್ಲಿ 33 ಮೀಟರ್ 60 ಸೆಂಟಿಮೀಟರ್ ಎಲ್ಲದ ರೀ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. 324.1 ಇಂಟು 4.3 ಇದರ ಬೆಲೆಯನ್ನ ಕೇಳ್ಯಾರ. ಮಾಡಿ ನೋಡೋಣ. 3 1 3, 3 4 ಎಷ್ಟ್ರಿ? 3 1 3, 3 2 6, 3 3 9, 3 4 ಎಷ್ಟು? 12, 3 2 6, ಇದೊಂದು
7, 3 3 9. ಹಾಗಾದ್ರೆ ಒಂದು ಪ್ಲೇಸನ್ನು ಬಿಡಬೇಕು. 4 1 4, 4 4 16, 4 2 8, ಇದೊಂದು 9, 4 3 12. ಹಾಗಾದ್ರೆ ಉತ್ತರ ಎಷ್ಟು ಬರ್ತೈತೆ ನೋಡೋಣ, ಪ್ಲಸ್ ಮಾಡಿ. ನೆಕ್ಸ್ಟ್ ನೋಡ್ರಿ, 1 4 2 6, 6 12, 1 13, 9 9 18, 1 19. ನೆಕ್ಸ್ಟ್ 3 1 ಅಂತೇಳಿ ಆನ್ಸರ್ ಬರ್ತದ. ಹಾಗಾದ್ರೆ ನಾವು ಇಲ್ಲೇನು ಮಾಡಬೇಕು, ಒಂದು ಸಂಖ್ಯೆ 2 ಸಂಖ್ಯೆಯನ್ನು ಬಿಟ್ಟು ಏನು ಮಾಡಬೇಕು, ನಾವು ಪಾಯಿಂಟನ್ನು ಕೊಡಬೇಕು. 2 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಟ್ರೆ ನಮ್ದು ಏನಾಗ್ತೈತೆ ರೀ ಆನ್ಸರ್ 1393.6. ಸಾರಿ, 3 1 3 ಅಂತೇಳಿ ಬರ್ತದ. ಇಲ್ಲೂ ಕೂಡ ಏನು ಬರ್ತದ, 3 ಬರ್ತದ. 1393.63 ಅಂತೇಳಿ ಆಗ್ತದ. ಆಪ್ಷನ್ ಎಲ್ಲೈತ್ರಿ ನಮ್ದು, ಆಪ್ಷನ್ ಸಿ ಅನ್ನೋದು ಇದಕ್ಕೆ ಏನಾಗ್ತತಿ, ಸರಿಯಾದ ಉತ್ತರ ಆಗ್ತದ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 1461 ಡಿವೈಡೆಡ್ ಬೈ 100 ಅಂತ ಹೇಳಿದ. ಹಾಗಾದ್ರೆ ಇದನ್ನ ಏನ್ ಮಾಡ್ರಿ ಅಂತಂದಾರಂದ್ರ ದಶಮಾಂಶ ರೂಪದಲ್ಲಿ ಬರೀರಿ ಅಂತ ಹೇಳ್ಯಾರ. ದಶಮಾಂಶ ರೂಪದಲ್ಲಿ ಬರಿಬೇಕು ಅಂತಂದ್ರ ಈ 2 ಸೊನ್ನೆಗಳನ್ನ ನಮಗೆ ಮೂವ್ ಮಾಡೋದು ಗೊತ್ತಿರಬೇಕು. ಈ 2 ಸೊನ್ನೆಗಳನ್ನ ಮೂವ್ ಮಾಡಿದಾಗ ಏನಾಗ್ತದ ಅಂತಂದ್ರ ಇಲ್ಲಿ ಮೇಲ್ಗಡೆ 2 ಸಂಖ್ಯೆಗಳನ್ನ ಬಿಟ್ಟು ಏನ್ ಬರ್ತೈತಿ, ಪಾಯಿಂಟ್ ಅನ್ನ ಕೊಡಬೇಕು. ಹಾಗಾದ್ರೆ ನಮ್ಮ ಉತ್ತರ ಏನಾಗ್ತೈತಿ ನೋಡ್ರಿ, 14.61. ಎಲ್ಲದರಿ 14.61. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಮುಂದಿನ ಪ್ರಶ್ನೆಗಳನ್ನ ನೋಡ್ರಿ, ಒಬ್ಬ ವ್ಯಾಪಾರಿಯ ಬಳಿ 68 kg 250 ಗ್ರಾಂ ಗೋಧಿ ಇರುತ್ತದೆ. ಅದರಲ್ಲಿ ಒಬ್ಬರಿಗೆ ಏನ್ ಮಾಡ್ತಾರಂತಂದ್ರ 15 kg 250 ಗ್ರಾಮ್ ಅನ್ನ ಏನ್ ಮಾಡ್ತಾನಂತಂದ್ರ ಇಲ್ಲಿ ಮಾರತನ. ಇಷ್ಟಿತ್ತು ಅವನ ಕಡೆ, 68 kg 250 ಗ್ರಾಮ್ ಇತ್ತು. ಅದ್ರೊಳಗಿಂದ ಏನ್ ಮಾಡ್ತಾನಂತಂದ್ರ 15 kg 250 ಗ್ರಾಮ್ ಅನ್ನ ಮಾರತಾನಂತಂದ್ರೆ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 68 kg 250 ಗ್ರಾಮ್ ಒಳಗ ಫಸ್ಟ್ನೇ ಗ್ರಾಹಕನಿಗೆ ಏನ್ ಮಾಡ್ತಾನ್ರಿ, 15 kg 250 ಗ್ರಾಮ್ ಅನ್ನ ಏನ್ ಮಾಡ್ತಾನ್ರಿ, ಮಾರ್ತಾನಂತಂದ್ರೆ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ 0 ಒಳಗೆ 0, 5 ಒಳಗೆ 5 ತೆಗೆದ್ರೆ 0, ನೆಕ್ಸ್ಟ್ 2 ಒಳಗೆ 2 ತೆಗೆದ್ರೆ 0, ಆಮೇಲೆ kg ಅದ, ಇಲ್ಲಿ kg ಬರ್ಕೋತೀನಿ, ಇಲ್ಲಿ ಗ್ರಾಮ್ ಅದ. ನೆಕ್ಸ್ಟ್ ನೋಡ್ರಿ 8 ಒಳಗೆ 5 ಕಳೆದ್ರ 3 ಉಳಿತು, 6 ಒಳಗೆ 1 ಕಳೆದ್ರ 5 ಉಳಿತು, 53 kg ನಮಗೇನು ಉಳಿತು, ಇಲ್ಲಿ ಗೋಧಿ ಇನ್ನ ಉಳಿತು. ಇನ್ನೊಬ್ಬ ಗ್ರಾಹಕನಿಗೆ ಏನ್ ಮಾಡ್ತಾನೆ ನೋಡ್ರಿ, 13 kg 500 ಗ್ರಾಮ್ ಅನ್ನ ಕೊಡ್ತಾನ. ಹೌದಾ, 13 kg 500 ಗ್ರಾಮ್ ಅನ್ನ ಕೊಡ್ತಾನ. ಹಾಗಾದ್ರೆ ಇದನ್ನು ಕೂಡ ನಾವೇನ್ ಮಾಡ್ಬೇಕಂತಂದ್ರೆ ಇದ್ರೊಳಗ ಮೈನಸ್ ಮಾಡಬೇಕು. ಇಲ್ಲಿ ನೋಡ್ರಿ ಏನ್ ಬರ್ತದ ಅಂತಂದ್ರ 0ದೊಳಗೆ ಹೋದ್ರೆ 0, 0ಕ್ಕೆ ಹೋದ್ರೆ 0. ನೆಕ್ಸ್ಟ್ 0 ಒಳಗೆ ನಮಗೆ 5ಅನ್ನ ಕಳ್ಯಾಕ್ ಬರಂಗಿಲ್ಲ. ಆದ್ರೆ ಇಲ್ಲಿ ಪಕ್ಕದ ಚೀಲದಿಂದ ನಾ ಏನ್ ಮಾಡ್ತಾನ ಅಂತಂದ್ರ 10 kg ಈ ಕಡೆ ತಗೋತೀನಿ. 10 ಆಯ್ತು. 10ರೊಳಗೆ ಏನಾಯ್ತು ಅಂತಂದ್ರ 5 ಕಳೆದ್ರ 5 ಉಳಿತು. ನೆಕ್ಸ್ಟ್ kg ಅದ, ಇಲ್ಲಿ kg ಬರ್ಕೋತೀನಿ, ಇಲ್ಲಿ ಗ್ರಾಮ್ ಅದ, ಗ್ರಾಮ್ ಬರಿತೀನಿ. ನೆಕ್ಸ್ಟ್ ನೋಡ್ರಿ 3 ಒಳಗೆ 4 ಕಳ್ಯಾಕ್ ಬರಂಗಿಲ್ಲ. 13 ಒಳಗೆ 4 ಕಳೆದ್ರೆ ಎಷ್ಟು ಉಳಿತ್ರಿ, 9 ಉಳಿತು. ನೆಕ್ಸ್ಟ್ 5ರೊಳಗೆ 2 ಕಳೆದ್ರೆ ಎಷ್ಟು ಉಳಿತ್ರಿ, 3 ಉಳಿತು. 39 kg 500 ಗ್ರಾಮ್ ಅನ್ನೋದೇನು ನಮಗೆ ಸರಿಯಾದ ಉತ್ತರ ಆಗ್ತತಿ. ಹಾಗಾದ್ರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, 1360 ಡಿವೈಡೆಡ್ ಬೈ 17. ಇದನ್ನ ಏನ್ ಮಾಡ್ರಿ ಅಂತಂದಾರ, ಭಾಗಾಕಾರ ಮಾಡ್ರಿ ಅಂದಾರ. ಭಾಳ ಈಸಿ ಐತ್ ನೋಡ್ರಿ. ನಿಮಗೆ 17 ಮಗ್ಗಿ ಬರ್ತಿತ್ತು ಅಂತಂದ್ರ ಭಾಳ ಈಸಿ ಐತ್ರಿ. 17 1 17 8 136. ಈ 0 ಅನ್ನ ಕ್ಯಾನ್ಸಲ್ ಮಾಡಿ ಇಟ್ಬಿಡ್ತೀನಿ. ಎಷ್ಟು ಬರ್ತದ ರೀ ಆನ್ಸರ, 80. ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಆಪ್ಷನ್ ಡಿ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಸರಳ ಕೋನ ಅಂತ ಹೇಳ್ಯಾರ. ಕೋನಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಕಲೀರಿ. ಯಾಕಂತಂದ್ರ ಕಂಪಲ್ಸರಿ ಒಂದು ಕ್ವಶನ್ ಏನ್ ಮಾಡಿರ್ತಾರ, ಕೇಳೇ ಇರ್ತಾರ. ಹಾಗಾದ್ರ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಸರಳ ಕೋನ ಅಂತ ಹೇಳಿ ನೋಡೋಣ. 65 ಡಿಗ್ರಿ ಐತಿ. ಇದೇನಂತಂದ್ರ ಸರಳ ಕೋನ ಆಗಂಗಿಲ್ಲ. ಯಾಕಂತಂದ್ರ ಸರಳ ಕೋನ ಅಂತಂದ್ರೆ ಏನಿರ್ಬೇಕು, ಎಕ್ಸಾಕ್ಟ್ ಆಗಿ 180 ಡಿಗ್ರಿ ಇರಬೇಕು. ಅಂತಹ ಕೋನವನ್ನು ನಾವೇನಂತ ಕರಿತೀವಿ, ಸರಳ ಕೋನ ಅಂತ ಹೇಳಿ ಕರಿತೀವಿ. ಇನ್ನು 65 ಡಿಗ್ರಿ ಕೋನವನ್ನು ನಾವು ಏನಂತ ಕರಿತೀವಿ ಅಂತಂದ್ರ 0ಕ್ಕಿಂತ ಹೆಚ್ಚಿರಬೇಕು, 90ಕ್ಕಿಂತ ಕಡಿಮೆ ಇರಬೇಕು. ಅಂತಹ ಕೋನವನ್ನು ನಾವು ಏನಂತ ಕರಿತೀವಿ, ಲಘು ಕೋನ ಅಂತ ಹೇಳಿ ಕರಿತೀವಿ.
ನೆಕ್ಸ್ಟ್ 90 ಡಿಗ್ರಿ ಇತ್ತಂತಂದ್ರೆ ಇದಕ್ಕೆ ಏನು ಕರಿತೀವ್ರಿ ನಾವು ಲಂಬ ಕೋನ ಅಂತ ಹೇಳಿ ಕರಿತೀವಿ. ಎಕ್ಸಾಕ್ಟ್ 90 ಡಿಗ್ರಿ ಇತ್ತಂತಂದ್ರೆ ಏನು ಕರಿತೀವಿ ಲಂಬ ಕೋನ ಅಂತ ಹೇಳಿ ಕರಿತೀವಿ. ಇನ್ನು 210 ಡಿಗ್ರಿ ಐತಿ, ಇದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಸರಳಾಧಿಕ ಕೋನ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ 180 ಅನ್ನೋದು ಇದಕ್ಕೆ ಏನಂತಂದ್ರೆ ಸರಿಯಾದ ಉತ್ತರ ಆಗ್ತದ. ನೆಕ್ಸ್ಟ್ ನೋಡ್ರಿ, ಬಣ್ಣ ಬಳಿದ ಭಾಗವನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯಿರಿ ಅಂತೇಳಿ ಕೊಟ್ಟಾರ. ಒಂದು ಚಿತ್ರ ಕೊಟ್ಟಾರ, ಎಷ್ಟು ಭಾಗಗಳನ್ನ ಮಾಡ್ಯಾರ ನೋಡ್ರಿ. ಒಂದು ಚಿತ್ರದೊಳಗ ಈ ಕಡೆ 4 ಭಾಗ ಮಾಡ್ಯಾರ, ಈ ಕಡೆ 4 ಭಾಗ ಮಾಡ್ಯಾರ ಅಂತಂದ್ರ ಒಟ್ಟು ಭಾಗಗಳನ್ನ ಏನ್ ಮಾಡ್ಬೇಕು, ನಾನು ಕೆಳಗಡೆ ಬರ್ಕೋಬೇಕು. ಬಣ್ಣ ಹಚ್ಚಿದ ಭಾಗಗಳನ್ನ ಏನ್ ಮಾಡ್ಬೇಕು, ಮೇಲ್ಗಡೆ ಬರಿಬೇಕು. ಇದ ನಮಗ್ ಭಿನ್ನ ರಾಶಿಯ ರೂಪ. ಹಾಗಾದ್ರ ಆಪ್ಷನ್ ಬಿ ಇದಕ್ಕ ಸರಿಯಾದ ಉತ್ತರ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಒಂದು ವಸ್ತು ಪ್ರದರ್ಶನವನ್ನು ಎಷ್ಟನೇ ತಾರೀಕು ಪ್ರಾರಂಭ ಮಾಡ್ಯಾರಿ 10/9/2022 ಪ್ರಾರಂಭ ಮಾಡಿ 7/10/2020 ನಡೆಸಲಾಯಿತು. ವಸ್ತು ಪ್ರದರ್ಶನ ನಡೆದ ಒಟ್ಟು ದಿನಗಳ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ. ನಾವಿಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದಿನಗಳಾಗ್ತಾವ ಅಂತ ಹೇಳಿ ಎನಿಸ್ಬೇಕು. ಇಲ್ಲಿ ನೋಡ್ರಿ, ಎಲ್ಲಿ ಮಟ್ಟ ಅಂತಂದ್ರ 7/10/2022. ಹಾಗಾದ್ರೆ 9ನೇ ತಿಂಗಳದೊಳಗೆ ನಮಗೆ ಟೋಟಲ್ ಆಗಿ ಎಷ್ಟು ದಿನ ಇರ್ತಾವ್ರಿ ನೀವು ಎನಿಸ್ತಿರ್ತೀರಿ ಹಿಂಗೆ. ಹೌದು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಹೌದಾ, ಹಿಂಗೆ ಎನಿಸ್ತಿರ್ತೀರಿ. ಆ ರೀತಿ ಎನಿಸಿದಾಗ ನಮಗೆ 9ನೇ ತಿಂಗಳದೊಳಗೆ ಎಷ್ಟು ದಿನ ಇರ್ತಾವು, ಟೋಟಲ್ ಆಗಿ 30 ದಿನಗಳಿರ್ತಾವ. 30 ದಿನದೊಳಗೆ ನಾವು 9 ದಿನವನ್ನ ಮೈನಸ್ ಮಾಡ್ಬೇಕು. ಯಾಕಂತಂದ್ರೆ 10ನೇ ತಾರೀಕು ನಮ್ದು ಏನಾಗೈತಿ ಪ್ರಾರಂಭ ಆಗೈತಿ. ನಾವೇನು ಮಾಡಬೇಕು, ಉಳಿದ 9 ದಿನಗಳನ್ನ ಇದರಿಂದ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಎಷ್ಟು ಉಳಿತೈತ್ರಿ, 21 ದಿನ ಉಳಿತದ. ಹಾಗಾಗಿ ಇನ್ನು ಮುಂದಿನ ತಿಂಗಳದಾಗ ಎಷ್ಟು ದಿನ ನಡೆದೈತ್ರಿ, 7 ದಿನ ನಡೆದೈತಿ. ಮಾತು ಇದನ್ನ ಏನು ಮಾಡ್ಬೇಕಂತಂದ್ರೆ ನಾವು ಪ್ಲಸ್ ಮಾಡ್ಕೋಬೇಕು. 28 ದಿನಗಳವರೆಗೆ ಏನಾಗೈತೆ ಅಂತಂದ್ರೆ ಈ ವಸ್ತು ಪ್ರದರ್ಶನ ನಡೆದೈತಿ. ಹಾಗಾದ್ರೆ ಆಪ್ಷನ್ ಎ 28 ದಿನಗಳು ಇದಕ್ಕೆ ಸರಿಯಾದ ಉತ್ತರ ಆಗ್ತದ. ಮುಂದಿನದಾಗಿ ನೋಡ್ರಿ, ಈ ಕೆಳಗಿನ ಆಕೃತಿಗಳನ್ನು ಹೆಸರಿಸಿ, ಆಕೃತಿಯನ್ನ ಹೆಸರಿಸಿ ಅಂತ ಹೇಳಿ ಕೊಟ್ಟಾರ. ನಿಮ್ಗೆ ಹೋದ ಪ್ರಶ್ನೆ ಪತ್ರಿಕೆಯೊಳಗೆ ಕೂಡ ಏನಿತ್ತಂತಂದ್ರೆ ಇಂಥದ್ದೊಂದು ಇತ್ತು. ಈ ಆಕೃತಿ ಯಾವ್ದಂತಂದ್ರ ಇದಕ್ಕೆ ನಾವೇನಂತ ಕರಿತೀವಿ, ಶಂಕು ಅಂತ ಹೇಳಿ ಕರಿತೀವಿ. ವೃತ್ತ ಇತ್ತು ಅಂತ ಕೊಟ್ಟಿದ್ರು ಅಂತಂದ್ರ ರೌಂಡ್ ಕೊಟ್ಟಿರ್ತಾರ. ಚೌಕ ಅಂತಂದ್ರೆ ಯಾವುದು ಗೊತ್ತದ ನಿಮಗೆ, ಚೌಕ ಕೊಟ್ಟಿರ್ತಾರ. ಸಿಲಿಂಡರ್ ಆಕೃತಿ ಅಂತಂದ್ರ ಕೊಟ್ಟಿರ್ತಾರ. ಹೌದಾ, ಹೋದ ಪ್ರಶ್ನೆ ಪತ್ರಿಕೆಯೊಳಗ ಸಿಲಿಂಡರ್ ಆಕೃತಿಯನ್ನ ಕೊಟ್ಟಿದ್ರು. ಇದಕ್ಕೆ ಸರಿಯಾದ ಉತ್ತರ ಯಾವ್ತೈತಿ, ಶಂಕು ಅಂತ ಹೇಳಿ ಆಗ್ತದ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ, ಈ ಆಯತ ಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳ್ಯಾರ. ನಿಮಗೆ ಹೋದ ವಿಡಿಯೋದೊಳಗೂ ನಾನು ತೋರಿಸಿದ್ದೆ. ಇದೊಂದು ಏನಂತಂದ್ರೆ ನಮ್ದು ಆಯತ ಗಣ ಅಂತ ಹೇಳಿದ. ಆಯತ ಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡೋಣ. ಇದ್ರೊಳಗೆ ನಮಗೆ ಮುಖಗಳು ಏನಂತಂದ್ರೆ ನೇರವಾಗಿ ಕಾಣಿಸೋದು ಯಾವ್ದು ಇರ್ತೈತಲ್ಲ ಅದು ನಮಗೆ ಮುಖಗಳು ಅಂತೇಳಿ ಕರಿತೀವಿ. 1 2 3 4, ಈ ಕಡೆದೊಂದು 5, ಈ ಕಡೆದೊಂದು ಏನು 6. ಎಷ್ಟದಾವ್ರಿ ನಮ್ಮ ಮುಖಗಳು? ಆಯತದ ಗಣದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು? 6. ಹೌದಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. ಬೆಲೆಯನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. 13.6 ಇಂಟು 3.4 ಇಂಟು 0 ಇಂಟು 0.471 ಅಂತ ಹೇಳಿ ಕೊಟ್ಟಾರ. ವಿದ್ಯಾರ್ಥಿಗಳೇ ಬಹಳ ಚಂದ ಕ್ವಶನ್ ಕೇಳ್ಯಾರ. ಇಲ್ಲಿ ನೋಡ್ರಿ, ಏನ್ ಮಾಡ್ಬೇಕಂತಂದ್ರ ನಮಗೆ ಯಾವುದೇ ಸಂಖ್ಯೆಯನ್ನ ಕೊನೆಗೆ 0 ಇಂದ ಇಂಟು ಮಾಡಿದಾಗ ಆನ್ಸರ್ ಏನ್ ಬರ್ತೈತ್ರಿ? 0ನ ಬಂದಿರ್ತತಿ. ಎಷ್ಟು ಬೇಕಾದಷ್ಟು ಸಂಖ್ಯೆಗಳನ್ನ ಕೊಡ್ಲಿ, ಅದ್ರೊಳಗ 0 ಇಂಟು ಬಂದಿತ್ತು ಅಂತಂದ್ರೆ ನಮ್ಗೆ ಆನ್ಸರ್ ಏನಾಗಿರ್ತೈತಿ? ಯಾವತ್ತು 0ನ ಆಗಿರ್ತತಿ. ತಲೆನ ಕೆಡ್ಸ್ಕೋಬಾರ್ದು. ಇದಕ್ಕೆ ಆಪ್ಷನ್ ಏನು ಹಾಕಬೇಕು? 0ನ ಹಾಕಬೇಕು. ಇಲ್ಲಿವರೆಗೂ ವಿಡಿಯೋಗಳು ಅರ್ಥ ಆಗಿದೆ, ಕ್ವಶನ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಧನ್ಯವಾದಗಳು.